ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾಗರ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆ ಕಳೆದ ನಂತರ ತುಲಾ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಹಣಕಾಸಿನ ವಿಚಾರದಲ್ಲಿ ಒಂದು ಸಂತಸದ ಬೆಳವಣಿಗೆ ನೀವು ಕಾಣ್ತೀರಾ. ನಿಂತಿರುವಂಥದ ಹಣ ಬಿಡುಗಡೆ ಆಗುತ್ತೆ, ಹೆಚ್ಚುವರಿ ಆದಾಯ ನಿಮಗೆ ಸಿಗುತ್ತೆ, ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವ ಲಕ್ಷಣಗಳು ಇವೆ ಹಾಗೂ ಇತರರನ್ನ ಮೆಚ್ಚಿಸಲು ನೀವು ಖರ್ಚುಗಳನ್ನ ಕಡಿಮೆ ಮಾಡಲು ಇದು ಉತ್ತಮ ಸಮಯ. ಉದ್ಯೋಗದ ವಿಚಾರದಲ್ಲಿ ನೋಡೋದಾದ್ರೆ ನಿಮ್ಮ ಶ್ರಮವನ್ನ ಗಮನ ಹರಿಸದವರು ಈಗ ನಿಮ್ಮ ಸಾಮರ್ಥ್ಯವನ್ನ ಒಪ್ಪಿಕೊಳ್ತಾರೆ. ಕಚೇರಿಯಲ್ಲಿ ನಿಮ್ಮ ಮಾತಿಗೆ ತುಂಬಾ ಬೆಲೆ ಹೆಚ್ಚಾಗುತ್ತೆ. ಆದರೆ ಎಲ್ಲರ ಸಮಸ್ಯೆಯನ್ನು ನೀವು ನಿಮ್ಮ ಸಮಸ್ಯೆ ಎಂದು ಯಾವುದೂ ಕಾರಣಕ್ಕೂ ತಲೆ ಹಾಕಬೇಡಿ. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನವನ್ನು ಕೊಂಡ್ರೆ ಉತ್ತಮ ಬೆಲೆ ಸಿಗುತ್ತೆ. ಇನ್ನು ವ್ಯಾಪಾರವನ್ನ ಮಾಡುವವರಿಗೆ ಹಳೆಯ ಗ್ರಾಹಕರಿಂದ ನಿಮ್ಗೆ ದೊಡ್ಡ ಲಾಭ ಸಿಗುತ್ತೆ. ಹೊಸದನ್ನ ಹುಡುಕುವ ಮೊದಲು ಈಗಾಗಲೇ ನಿಮ್ಮ ಮೇಲೆ ನಂಬಿಕೆ ಇಟ್ಟವರನ್ನ ಉಳಿಸ್ಕೊಳ್ಳಿ. ಸಣ್ಣ ಬದಲಾವಣೆಯು ಕೂಡ ನಿಮ್ಮ ವ್ಯಾಪಾರಕ್ಕೆ ಹೊಸ ಚೈತನ್ಯವನ್ನು ನೀಡುತ್ತೆ. ಇನ್ನು ಕುಟುಂಬದಲ್ಲಿ ನಿಮ್ಮ ಉಪಸ್ಥಿತಿ ತುಂಬಾ ಮುಖ್ಯವಾಗಿರುತ್ತೆ. ನಿಮ್ಮದೊಂದು ಮಾತು ಮನೇಲಿ ಇರುವಂತಹ ಭಿನ್ನ ಅಭಿಪ್ರಾಯಗಳು ದೂರ ಮಾಡ್ತವೆ. ದೂರ ಆಗಿರುವಂತಹ ಸಂಬಂಧಗಳು ಮತ್ತೆ ಹತ್ತಿರ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಹೃದಯದಿಂದ ಮಾತನಾಡುವಂತಹ ಸಮಯ ಬಂದಿದೆ. ಮನಸ್ಸಿನಲ್ಲಿರುವಂತಹ ಮಾತುಗಳನ್ನ ಸಂಪೂರ್ಣವಾಗಿ ಮರೆಮಾಚಿಕೊಂಡ್ರೆ ತಪ್ಪು ತಿಳುವಳಿಕೆಗಳನ್ನುವಂಥದ್ದು ಹೆಚ್ಚಾಗುತ್ತೆ. ನಿಮ್ಮ ನಿಜವಾದ ಭಾವನೆಗಳನ್ನ ಹಂಚಿಕೊಂಡ್ರೆ ನಿಮ್ಮ ಸಂಬಂಧಕ್ಕೆ ತುಂಬಾ ಬೆಲೆ ನೀಡುತ್ತೆ. ವಿವಾಹ ಆಗದವರಿಗೆ ಕುಟುಂಬದ ಮೂಲಕ ಉತ್ತಮ ಸಂಬಂಧ ನಿಮಗೆ ಬರುತ್ತದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ದೇಹಕ್ಕಿಂತ ಮನಸ್ಸಿನ ಆರೋಗ್ಯ ಕಡೆ ತುಂಬಾ ಗಮನ ಕೊಡಿ. ಅತಿಯಾದ ಚಿಂತೆ ಹಾಗೂ ಒತ್ತಡ, ನಿದ್ರೆಯ ಕೊರತೆ ನಿಮ್ಮ ಶಕ್ತಿಯನ್ನ ಕುಗ್ಗಿಸುತ್ತದೆ. ನಾಗರ ಅಮಾವಾಸ್ಯೆಯ ದಿನ ನೀವು ಶಿವನ ಸನ್ನಿಧಿಯಲ್ಲಿ ಶಾಂತವಾಗಿ ಕುತ್ಕೊಂಡು ಪ್ರಾರ್ಥನೆಯನ್ನ ಮಾಡಿ. ಸಾಧ್ಯವಾದರೆ ಬಡವರಿಗೆ ಆಹಾರವನ್ನ ದಾನವನ್ನ ಮಾಡಿ. ಇದಾಗಿತ್ತು ತುಲಾ ರಾಶಿಯ ನಾಗರ ಅಮಾವಾಸ್ಯೆಯ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇದ್ದರೂ ಕೂಡ ಈ ಕೆಳಗಂಡ ನಂಬರಿಗೆ ಕರೆ ಮಾಡಿ ಅಥವಾ ನಮ್ಮನ್ನು ಬಂದು ನೇರವಾಗಿ ಭೇಟಿಯಾಗಬಹುದು. ಧನ್ಯವಾದಗಳು.